ಈಗ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು ಎರಡು ದೃಷ್ಟಿಯಿಂದ. ಒಂದನೇದು ಚುನಾವಣೆ ಭಾಳ ಹತ್ತಿರ ಬಂತಪ್ಪ, ಸುಮ್ಮನೆ 2 ತಿಂಗಳ 3 ತಿಂಗಳ ಇದೆ, ಜನರನ್ನು ಕರೆದಿದ್ದಾರೆ ಇವರು ಅಂತ ಹೇಳಿ ವಿರೋಧ ಪಕ್ಷದವರು ಅದಕ್ಕೊಂದು ಬಣ ಕಟ್ತಾರೆ. ಪ್ರಶ್ನೆ ಅದು ಇಲ್ಲ. ಅವರು ಸತತವಾಗಿ ನನ್ನನ್ನು ಬೆಂಬಲಿಸಿದ್ದಾರೆ. ಹಿಂದೆ ಚುನಾವಣೆ ಆಗೋಕ್ಕಿಂತ ಪೂರ್ವದಲ್ಲಿ ಒಂದು ಇದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಐನಗುಡಿಯಲ್ಲಿ ಮಾಡಿದ್ದೀವಿ. ಭಾಳ ದಿವಸ ಆಯಿತು, ಇನ್ನೊಂದು ಮಾಡಬೇಕು ಅನ್ನುವಂಥ ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಆಗಿತ್ತು. ಅದಕ್ಕೆ ಇವತ್ತು ಕರೆದು ಮನಸ್ಸಿನಲ್ಲಿದ್ದಂಥ ವಿಚಾರಗಳನ್ನೆಲ್ಲ ಹಂಚ್ಕೊಂಡೆ ಅವ್ರಿಗೆ. ಯಾಕಂದರೆ ರಾಜಕಾರಣ ಇವತ್ತು ನನಗೆ 68 ವರ್ಷ, ನಾಳೆ ಅಕ್ಟೋಬರ್ಗೆ 69 ಪ್ರಾರಂಭ ಆಗ್ತವೆ. ಸೊ 69 ವರ್ಷ ನಾವು ಎಷ್ಟೊಂದು ಸಹನ ಮಾಡಿದ್ದೀವಿ, ಎಷ್ಟು ರಾಜಕೀಯ ಈ ಒಂದು ಜಿಲ್ಲೆಯಲ್ಲಿ ಒಂದು ಆದರ್ಶ ರಾಜಕಾರಣ ಇರಬೇಕು, ಮೂಲಾಧಾರಿತವಾಗಿರ್ತಕ್ಕಂಥ ವಿಚಾರಗಳಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥ ಹಿನ್ನೆಲೆ ಮತ್ತು ಸಿದ್ಧಾಂತದಿಂದ ಅದು ಗುಡದಿನ್ನಿಯವರಾಗಿರ್ಬೋದು, BM ಪಾಟೀಲರಾಗಿದ್ದರು, JS ದೇಶಮುಖರಾಗಿರ್ಬೋದು. JS ದೇಶಮುಖರ ವಿರುದ್ಧ ನಾವು ಚುನಾವಣೆ ನಿಂತಿರ್ಬೋದು, ಆದರೆ ಅವರಿಂದ ನಾವೆಲ್ಲ ಭಾಳ ಕಲ್ತಿದ್ದೇವೆ. ಇದಕ್ಕೇನು ರಾಜಕಾರಣ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ಸಮಯದಲ್ಲಿ BM ಪಾಟೀಲರಿಗೆ ನನಗೆ ಬಂದಂಥ ಪರಿಚಯ 1985ರಲ್ಲಿ ಟಿಕೆಟ್ ಹೋಗೋಕ್ಕಿಂತ ಪೂರ್ವದಲ್ಲಿ. ಸೊ ಅಲ್ಲಿಂದ 1989 ನಾನು ಆದ ನಂತರ ಅವರು ಲಿಂಗೈಕ್ಯರಾಗುವವರೆಗೂ ಕೂಡ ಭಾಳ ನಿಕಟವಾಗಿ ಇರ್ತಕ್ಕಂಥ ಒಂದು ಅವರ ಜೊತೆ ಸಂಪರ್ಕ ಇತ್ತು. ಅವನ್ನೆಲ್ಲ ನೋಡಿದ್ದೇವೆ. ಅವರು ಯಾವ ರೀತಿಯಾಗಿ ರಾಜಕಾರಣ ಮಾಡ್ತಿದ್ರು, ಯಾವುದಕ್ಕೂ ಹೆಚ್ಚು ಒತ್ತು ಕೊಡ್ತಿದ್ರು, ಇವನ್ನೆಲ್ಲನೂ ನಮಗೆ ಕಲಿಸಿದ್ದಾರೆ ಅವರು. ವೀರೇಂದ್ರ ಪಾಟೀಲ್ ಅಂತ ಮುಖ್ಯಮಂತ್ರಿಯವರು ನಮಗೆ ಭಾಳಷ್ಟು ಉಪದೇಶಗಳನ್ನು ಮಾಡ್ತಿದ್ರು. SM ಕೃಷ್ಣ ಅವರ ಉಪದೇಶಗಳು ಇವೆಲ್ಲ ಮನಸ್ಸಿನಲ್ಲಿ ಬಹಳ ಆಳಾಗಿದ್ದಾವೆ. ಇವತ್ತಿನ ಬಿಜಾಪುರ ರಾಜಕಾರಣ ನೋಡಿದರೆ ಒಮ್ಮೆ ಭಾಳ ಹೇಸಿಗೆ ಅನಿಸುತ್ತೆ. ಭಾಳ ಅಂದರೆ ಭಾಳ ಹೇಸಿಗೆ ಅನಿಸುತ್ತೆ. ಏನು ಮಾತಾಡಬೇಕು ಅನ್ನೋದು ಒಮ್ಮೆ ಅರ್ಥ ಆಗೋದಿಲ್ಲ. ಅದು ಏನಾರ ಹೇಳಲಿಕ್ಕೆ ಹೋದಿವಿ ಅಂದರೆ ಅದು ವೈಯಕ್ತಿಕ ಅಲ್ಲ ಅನ್ನುವಂಥ ವಿಚಾರಕ್ಕೆ ಬರ್ತಾರೆ. ಹೀಗಾಗಿ ಅದನ್ನು ಇಲ್ಲಿವರೆಗೂ ಕೂಡ ನಾವು ಸಹನ ಮಾಡಿದ್ದೀವಿ. ಆ ರಾಜಕಾರಣ ಇವತ್ತು ಮುಂದುವರೆದು ಬಿಟ್ಟಿದೆ. ಮತ್ತು ಎಲ್ಲೇ ಒಂದು ಕಡೆ ಅದಕ್ಕೆ ಕಡಿವಾಣ ಹಾಕಬೇಕಲ್ಲ, ಪಾರ್ಟಿ ತಿಳಿಯಾಗಬೇಕು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಳ್ಳೆಯ ಜನರನ್ನು ಗುರುತಿಸಕ್ಕಂಥ ಕೆಲಸ ಆಗಬೇಕು ಮತ್ತು ಅದಕ್ಕೊಂದು ಶಕ್ತಿ ತುಂಬುವಂಥ ಕೆಲಸ ಆಗಬೇಕು ಅನ್ನೋದಕ್ಕೋಸ್ಕರ ಇವತ್ತು ಆ ವಿಚಾರಗಳನ್ನು ಹಂಚ್ಕೊಂಡಿದ್ದೀನಿ ಜನರ ಮಧ್ಯೆ. ಮತ್ತು ಅವ್ರ ಕೃತಜ್ಞತೆ ಸಲ್ಲಿಸುವಂಥದ್ದು ವಿಚಾರ ಏನಂದರೆ, ಸುಮಾರು 30-40 ವರ್ಷ ನನಗೆ ರಾಜಕೀಯ ಒಂದು ಭವಿಷ್ಯವನ್ನು ಕೊಟ್ಟಂಥ ಜನ ಅವರು. ನನ್ನಿಂದ ಅವ್ರು ಏನೂ ಅಪೇಕ್ಷೆ ಮಾಡಿಲ್ಲ, ಕೇವಲ ಅಭಿವೃದ್ಧಿ ಮಾತ್ರ ಬಿಟ್ಟರೆ ನನ್ನಿಂದ ಏನೂ ವೈಯಕ್ತಿಕವಾದಂಥ ಅಪೇಕ್ಷೆ ನನ್ನ ಜನ ಎಂದೂ ಮಾಡಿಲ್ಲ. ಹೀಗಾಗಿ ಅದನ್ನು ಇವತ್ತು ಸೇರಿದಂಥದ್ದು. ಸಚಿವ ಸ್ಥಾನ ತಪ್ಪೋಕೆ MP ಪಾಟೀಲ್ ಕಾರಣ ಅಂತ ಪರೋಕ್ಷವಾಗಿ ಮಾತಾಡಿದ್ರಿ. ಜೊತೆಗೆ ಹೈಕಮಾಂಡ್ ಗಮನಕ್ಕೆ ತಂದರೂ ಕೂಡ ಏನೂ ಆಗ್ತಾ ಇಲ್ಲ. ನಾನು ಹಣ ಮಾಡ್ಕೊಂಡಿಲ್ಲ ಮತ್ತು ಹಣ ಮೇಲ್ನವ್ರಿಗೂ ಕೊಡಬೇಕು ಅನ್ನೋ ಒಂದು ವಿಚಾರ. ಮೇಲ್ನವ್ರಿಗೆ ಕೊಡಬೇಕು ಅಂತಲ್ಲ, ನೀನು ಖರ್ಚು ಮಾಡೋದಿಲ್ಲ ಅಂತ. ಎದಕ್ಕೆ ಖರ್ಚು ನನಗೆ ಇವತ್ತು ಅರ್ಥ ಆಗಿಲ್ಲ. ಅವ್ರು ಹೇಳ್ತಕ್ಕಂಥದ್ದು, ನೀನು ಹಣ ಮಾಡ್ಕೊಳ್ಳಿಲ್ಲ, ಹಣ ಖರ್ಚು ಮಾಡೋದಿಲ್ಲ, ನೀನು ಮಂತ್ರಿ ಆಗಂದ್ರೆ ಹೆಂಗಾಗ್ತಿ ಅನ್ನುವಂಥ ಒಂದು ಅಭಿಪ್ರಾಯ ಬಂತು. ಅದು ಮೇಲೆ ಕೊಡೋದು ಕೆಳಗೆ ಕೊಡೋದು ಅಂಥದ್ದೆಲ್ಲ. ಮೇಲೆ ಕಾಂಗ್ರೆಸ್ನಲ್ಲಿ ಇವತ್ತು ಕೂಡ ನಮ್ಮ ಹೈಕಮಾಂಡ್ನಲ್ಲಿ ಈ ರೀತಿಯಾದಂಥ ವ್ಯವಹಾರಗಳು ನಡೆದಿಲ್ಲ. ಅದು ನನಗೆ ಗೊತ್ತಿದೆ, ನಿಚ್ಚಳವಾಗಿ ಗೊತ್ತಿದೆ. ಅದು ಬೇರೆ ವಿಚಾರಗಳನ್ನು ನಾನು ಬಹಿರಂಗವಾಗಿ ಮಾತಾಡೋಕ್ಕಾಗೋದಿಲ್ಲ. ಕೆಲವು ವಿಚಾರಗಳನ್ನು ಪಕ್ಷದ ಸಿಪಾಯಿಯಾಗಿ, ಒಬ್ಬ ಅನುಭವಿ ರಾಜಕಾರಣಿಯಾಗಿ ಕೆಲವು ವಿಚಾರಗಳನ್ನು ನಾನು ಬಹಿರಂಗಪಡಿಸ್ಲಿಕ್ಕಾಗೋದಿಲ್ಲ. ಅದನ್ನು ನಾವು ಅದರ ಜೊತೆನೇ ನಾವು ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದಿನ ರಾಜಕೀಯ ಜೀವನವನ್ನು ಸಾಗಿಸಬೇಕು. ಸರ್, ಏನು ನೋಡಿ ಕೊಟ್ಟರು ಅಂತ ಸರ್? ಈಗ ಸಚಿವ ಸ್ಥಾನ ಸಿನಿಯಾರಿಟಿ ನೋಡಿದ್ರು, ಏನು ನೋಡಿ ಸಿನಿಯಾರಿಟಿ ನೋಡಿದ್ರೆ? ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಪ್ರತಿ ಸಲ ಹೇಳ್ತಾ ಬಂದೆ, ಹೈದರಾಬಾದ್ ಕರ್ನಾಟಕ ರೆಡ್ಡಿ ಲಿಂಗಾಯತ್ಸಿಗೆ ನೀವು ಕೊಡ್ತಾ ಬಂದಿರಿ. ಬಾಂಬೆ ಕರ್ನಾಟಕದಲ್ಲಿ ಕೂಡ ನಾವು ಅಷ್ಟೇ ಪ್ರಬಲರಾಗಿದ್ದೀವಿ. ನನಗೆ ಹಿಂದೆ ಬಂಗಾರಪ್ಪ ಅವರು ನನ್ನನ್ನು ಮಾಡಿದರು. ಆ ಸಂದರ್ಭದಲ್ಲಿ
ನ್ಯಾಮಗೌಡರ ಎಲೆಕ್ಷನ್ನಿಗೆ ನನ್ನೇ ಉಸ್ತುವಾರಿ ಮಾಡಿ ಕಳಿಸಿದ್ರು. ಆ ಎಲೆಕ್ಷನ್ ಗೆದ್ದು ತೋರಿಸಿದ್ದೀವಿ. ಬೇರೆಯವರು ಬಂದರು, ಬಂಗಾರಪ್ಪ ಅವ್ರ ವರ್ಚಸ್ಸಿತ್ತು, ಪಕ್ಷದ ವರ್ಚಸ್ಸಿತ್ತು, ಆಮೇಲೆ ಕಾರ್ಯಕರ್ತರ ಒಂದು ಪ್ರಯತ್ನ. ಆದರೆ ಅಲ್ಲಿ ನನ್ನಂಥ ಸಣ್ಣ ಹುಡುಗನ್ನ ಅಲ್ಲಿ ಇನ್ಚಾರ್ಜ್ ಮಾಡಿದ್ರೆ ಪ್ರೂವ್ ಮಾಡಿದ್ದೀವಿ. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಆ ಚುನಾವಣೆಯನ್ನು ಗೆದ್ದು ತೋರಿಸಿದ್ದೀವಿ. ಗುಡದಿನ್ನಿಯವ್ರ ಚುನಾವಣೆಯಲ್ಲಿ ಯಾವುದೇ ಸಮಕಾಲಕ್ಕೆ ಇಲ್ಲಿ ಗುಡದಿನ್ನಿಯವ್ರ ಚುನಾವಣೆ ಇತ್ತು, ನನ್ನ ಸ್ವಕ್ಷೇತ್ರದಲ್ಲಿ ಚುನಾವಣೆ ಇತ್ತು. ಹಾಗೂ ಕೂಡ ಬಂದು ನಾವಿಲ್ಲಿ ಒಂದೊಂದು ದಿವಸ ಬಂದು ಇಲ್ಲಿ ಅವಾಗ, ಯಾಕಂದರೆ ಟೈಮ್ ಭಾಳ ಗ್ಯಾಪ್ ಇರ್ತಿತ್ತು ಚುನಾವಣೆಗೆ, ಸುಮಾರು 45 ದಿವಸ ಇರ್ತಿತ್ತು, ಆಲ್ಮೋಸ್ಟ್ 45 ಡೇಸ್ ಸಿಗ್ತಿತ್ತು. ಸೊ ಇಲ್ಲಿ ಬಂದು ನನ್ನ ಮತಕ್ಷೇತ್ರದಲ್ಲಿ ಕೂಡ ಎಲ್ಲ ಮಾಡಿ ಅವಾಗೂ ಕೂಡ ಗುಡದಿನ್ನಿಯವ್ರ ಚುನಾವಣೆನ ಯಶಸ್ವಿಯಾಗಿ ಮಾಡಿ ತೋರಿಸಿದ್ವಿ. ಒಟ್ಟಾರೆ ಜನರಲ್ಲಿ ಇವನೇನು ಯಾಕೆ ನೋಡೋದಿಲ್ಲ. ಬಳ್ಳಾರಿ ಬೈ ಎಲೆಕ್ಷನ್ನಿಗೆ ಕಳಿಸಿದ್ರಿ, ಅದೇ ರೀತಿಯಾಗಿ ನಮಗೆ ಬೆಳಗಾವಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕಳಿಸಿದ್ರಿ, ಅಬ್ಸರ್ವ್ ಆಗಿ ರಿಪೋರ್ಟ್ ತೊಗೊಂಡ್ರಿ, ಬಿ ಫಾರ್ಮ್ ನಮ್ಮಿಂದ ಕೊಡ್ಸಕ್ಕೆ ಹಚ್ಚಿದ್ರಿ, ಹುಬ್ಬಳ್ಳಿ ಧಾರವಾಡಿಗೆ ನನ್ನನ್ನು ಕಳಿಸಿ ಅಲ್ಲಿಗೆ ಮಾಡಕ್ಕೆ ಹಚ್ಚಿದ್ರಿ, ಹಾವೇರಿ ಜಿಲ್ಲೆಯಲ್ಲಿ, ಈಗ ಹಾವೇರಿ ಜಿಲ್ಲೆ ಆಗಿದೆ ಅವಾಗ ಕೂಡ ನನ್ನನ್ನು ಕಳಿಸಿದ್ರಿ. ಎಲ್ಲೆಲ್ಲಿ ನನ್ನನ್ನು ಕಳಿಸಿರಿ ಅಲ್ಲಿ ನಾನು ಪಕ್ಷದ ಪರವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಮತ್ತು ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿ ಬಂದಿದ್ದೇನೆ. ಇವನು ಯಾಕೆ ಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನೋಂಥದ್ದು ಬೇಜಾರು. ಈಗ ಹೈದ್ರಾಬಾದ್ ಕರ್ನಾಟಕ ಯಾಕಪ್ಪ ಸಲ ಕೊಡ್ತೀರಿ, ಮುಂಬೈ ಕರ್ನಾಟಕ ಇದೇ ಕಾರಣಕ್ಕೆ ಕೊಡ್ರಿ ಅಂತ. ನಾವು ಸರಿಯಾದ ಕೆಲಸ ಮಾಡಿಲ್ಲ ಅಥವಾ ನಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ ಅಂದಾಗ ನೀವು ಏನಾರು ಮಾಡಿ, ಬೇರೆ ಆ ಸಾಮರ್ಥ್ಯ ಇದೆ ಅಂದಾಗೂ ಕೂಡ ನಮ್ಮನ್ನು ಯಾಕೆ ಕೈ ಬಿಡ್ತೀರಿ? ಈಗ ಜಿಲ್ಲೆಯ ಮುಖಂಡರೇ ನಮ್ಮ ಪಕ್ಷವರೇನೆಲ್ಲ ಆಗ್ತಾ ಇದ್ದಾರೆ. ಅಲ್ಲ, ಹೇಳಿದೆ ಅಲ್ಲ ನಿಮಗೆ. ನೋಡಿ, ನಾನು ಮೊನ್ನೆನೂ ಹೇಳಿದ್ದೀನಿ, ಈಗೂ ಹೇಳ್ತೀನಿ, ನನಗೇನು ಅದರಲ್ಲಿ ಎರಡನೇ ಮಾತಿಲ್ಲ. ಇವತ್ತು BM ಪಾಟೀಲರು ನಮಗೆ ರಾಜಕೀಯ ಒಂದು ಶ್ರೀರಕ್ಷೆ ಕೊಟ್ಟರು, ಗುಡದಿನ್ನಿಯವರು ನಮಗೊಂದು ಶ್ರೀರಕ್ಷೆ ಕೊಟ್ಟರು. ಇವತ್ತಿಗೂ ಅವರೆಲ್ಲ ನಮ್ಮ ರಾಜಕೀಯ ಗುರುಗಳಂತ ನಾವು ಇವತ್ತಿಗೂ ಪಾಲಿಸ್ತೀವಿ. ದಿವಂಗತ ದೇಶಮುಖರು ನನ್ನನ್ನು ಮೊದಲನೇದಾಗಿ ಗುರುತಿಸಿ ನನ್ನನ್ನು ಆಗ JDS ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಮಾಡಿದ್ದಾರೆ 78-79ರಲ್ಲಿ. ಇವತ್ತು ಕೂಡ ಅವರನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ಭಕ್ತಿ ಭಾವ ಅವ್ರ ಬಗ್ಗೆ ಇದೆ. ಸೊ ನಾವು ಈ ಸಂಪ್ರದಾಯದಿಂದ ಬಂದವರು. ಸೊ BM ಪಾಟೀಲರು ನಮಗೆ ಇಷ್ಟೆಲ್ಲ ಮಾಡಿದಾಗ MB ಪಾಟೀಲರಿಗೆ ನಾವು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ ಜೀವನದಲ್ಲಿ, ಅದನ್ನು ಒಂದು ದಿವಸ ಕೂಡ ಅದನ್ನು ನೆನ್ಪಿಟ್ಕೊಂಡಿಲ್ಲ. ಉಸ್ತಾದನ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ, ನನ್ನ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ, ಗುಡದಿನ್ನಿಯವ್ರ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ, ಅದೇ ರೀತಿಯಾಗಿ ಸಾಸ್ನೂರು BS ಪಾಟೀಲರ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ. ಒಬ್ಬರು ಇಬ್ಬರು ಹೇಳಿ ನಾನು ಲೀಸ್ಟ್ ಕೊಡ್ತೀನಿ ನಿಮಗೆ, ಒಂದು ದೊಡ್ಡ ಲೀಸ್ಟ್ ಕೊಡ್ತೇನೆ. ಐನಾಪುರ ಬಗ್ಗೆ, ಪ್ರಕಾಶ್ ರಾಠೋಡ್ ಬಗ್ಗೆ, ಯಾರ ಬಗ್ಗೆ ಒಲಿತವನ್ನು ಇವರು ಬಯಸಿದರು, ಸುಣಗಾರ ಶರಣಪ್ಪ ಅವ್ರ ಬಗ್ಗೆ ಹೇಳಿ ನೋಡೋಣ ಯಾರು ಅಂತ. ಹಾಲಮತ ಸಮಾಜದ ಒಬ್ಬನ್ನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಕೂಡ ನಾವು ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾಯ್ತು ನಿಮಗೆ ಗೊತ್ತಿದೆ. ಉಪಾಧ್ಯಕ್ಷನ ಕೆಂಚಪ್ಪ ಬಿರಾದರನ್ನ ಮಾಡಬೇಕಾದಾಗೂ ಕೂಡ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅದು. SM ಕೃಷ್ಣ ಅವ್ರ ಮುಂದೆ ನಾನು ರಾಜೀನಾಮೆ ಹೋಗೋದು ಅವ್ನು ಮಾಡಲೇಬೇಕು ಅಂತ ಹೇಳಿದೆ. ನನ್ನ ಕಡೆ ಇರೋರು ಕೇವಲ 5 ಜನ. ಅವಾಗ ಈ ವಿಚಾರವನ್ನ MB ಪಾಟೀಲ್ ಗಮನಕ್ಕೆ ತಂದಾಗ ಸಚಿವ ಸ್ಥಾನ ಕೊಡೋದು ನಾನಲ್ಲ, CM ಅವರು ಹೈಕಮಾಂಡ್ ಅವರು, ಅವ್ರನ್ನ ಕೇಳಬೇಕು, ನನ್ನ ಹೆಸರಾಗಿ ಪ್ರಸ್ತಾಪ ಮಾಡ್ತಾ ಇದ್ರಿ. ನೋಡ್ರಿ, CM ಅವರು ಹೈಕಮಾಂಡ್ನವರು ಮಾಡುವಂಥದ್ದು ಅವ್ರ ಪ್ರಯತ್ನದಲ್ಲಿ ಅವರು ವಿಫಲರಾಗಿಲ್ಲ. ಸಿದ್ದರಾಮಯ್ಯನವರು ಕೂಡ ಆ ಪ್ರಯತ್ನದಲ್ಲಿ ಇದ್ದವರೇ, ಯಾರ್ಯಾರನ್ನು ಗುರುತಿಸ್ಬೇಕು ಅನ್ನುವಂಥದ್ದು. ಅದು ಕೊಂಡಿ ಮಿಂಚಣ್ಣ ಕೆಲಸ ಮಾಡೋದಕ್ಕೆ ಹೈಕಮಾಂಡ್ ಇವರು ಒಪ್ಪಿಗೆ ತೊಗೊಂಡಿಲ್ಲಲ್ಲ. ಇವರು ತೊಗೊಂಡಿದಾರ? ಒಮ್ಮೆ ಯಶವಂತರಾಯಗೌಡನ್ನ ಎಬ್ಬಿಸಿ, ಯಶವಂತರಾಯಗೌಡ ನಿನಗೆ ಅವಕಾಶ ಇದೆ, ನೀ ಮಾಡು ಅನ್ನೋದು. ತದನಂತರ ಯಶವಂತರಾಯಗೌಡರು ಬಿಡೋದು, ಅಪ್ಪಾಜಿಗೆ ಯಶವಂತರಾಯಗೌಡರಿಗೆ ಜಗಳ ಹಚ್ಚುವಂಥ ಕೆಲಸಕ್ಕೆ ಪ್ರಯತ್ನ ಮಾಡೋದು. ನಂತರ ಎಲ್ಲರದು ಆಗಿದೆ, ಅಪ್ಪಾಜಿ ನಾಡೋಡ್ರದೇನು ಓಡ್ತಾ ಇದೆ ಅಂತಂದು ಕೂಡ ಶಿವಾನಂದ ಪಾಟೀಲ್ರನ್ನು ಕರೀದು, ಶಿವಾನಂದ ಪಾಟೀಲ್ ಕರೆದು ನೀವೆಲ್ಲರೂ ಹೋಗಿ ಸೈನ್ ಮಾಡಿ ಕೊಟ್ಟು ಬರ್ರಿ, ನಾನೆಲ್ಲ ಯಾರ್ಯಾರಿಗೆ ಮಾತಾಡ್ತೀನಿ ಅಂತ ಹೇಳೋದು. ಆಮೇಲೆ ಕೊನೆ ಮೂಮೆಂಟ್ನಲ್ಲಿ ಶಿವಾನಂದ ಪಾಟೀಲ್ ಆಗ್ತಾ ಇದೆ ಅಂತ ಗೊತ್ತಾದ ಕೂಡ ಮತ್ತೊಬ್ಬರಿಗೆ ಯಾರಿಗಾರ ಅದರದ್ದು ಬೆಂಬಲ ಸೂಚಿಸೋದು. ಇದೆಲ್ಲ ಗೊತ್ತಿಲ್ಲ ನಮಗೆ. ಹೈಕಮಾಂಡ್ ಏನಕ್ಕೆ ಕೇಳ್ತೈತಿ? ಒಮ್ಮೆ ನಿಮ್ಮನ್ನು ನಂಬಿರ್ತಾರೆ, ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿದೆ, ಆ ಜವಾಬ್ದಾರಿಯಿಂದ ನಂಬಿಕೆ ದ್ರೋಹ ಕೆಲಸ ಮಾಡ್ತಾ ಇದ್ದೀರಿ, ಪಕ್ಷಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀರಿ.
BJP-ಅವ್ರನ್ನ ಎತ್ಕಟ್ತೀರಿ, ನನ್ನ ವಿರುದ್ಧವಾಗಿ ಚುನಾವಣೆಯಲ್ಲಿ, ಈ ಚುನಾವಣೆ ಅಲ್ಲ ಹಿಂದಿನ ಚುನಾವಣೆಯಲ್ಲಿ ತಗೊಳ್ರಿ, ಅದರ ಹಿಂದಿನ ಚುನಾವಣೆ ಕೊಡ್ರಿ, ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ನಿಮಗೆ. ಫಂಡಿಂಗ್ ಮಾಡಿದ್ರಿ, ಅಂದ್ರೆ ಈ ಕ್ಷೇತ್ರ ಹೌದು ಫಂಡಿಂಗ್ ಮಾಡಿದ್ರಿ, ಅದಾಗೂ ಸುಮ್ಮನೆ ಅದೀವಿ, ಅದಾಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಅದೀವಿ. ಆಯ್ತು ಬಿಡಪ್ಪ, ಏನೋ ಆಗಿದೆ, ದೇವ್ರ ದಯದಿಂದ ನಮ್ಮ ಗೆದ್ದಿದ್ದೀವಿ. ರಾಜಕಾರಣ ಸಣ್ಣ ಹುಡುಗರು ಅಂತ ಇದಲ್ಲ, ಶಾಲೆ ಹುಡುಗರಲ್ಲ ನಾವು, ಏನೋ ಒಂದು ವಯಸ್ಸಿಗೆ ಬಂದಂಥ ರಾಜಕಾರಣ ಇದೆ, ಎಲ್ಲ ನಾವು ನುಂಗ್ಕೋಬೇಕಾಗತ್ತೆ. ಒಮ್ಮೆ ರಾಜಕಾರಣದಲ್ಲಿ ನುಂಗ್ಕೊಂಡು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲದೆ ಇದ್ರೆ ಬಿಜಾಪುರ ಜಿಲ್ಲೆ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ ಅನ್ನುವಂಥ ಭಾವನೆಯಿಂದ ಇವತ್ತಿಗೂ ನಾವು ಅದನ್ನು ಸಮಾಧಾನ ತೊಗೊಂಡಿದ್ದೇವೆ. ಅವ್ರು ಮಾಡುವಂಥ ವಿಚಾರಗಳು ಏನಿದಾವಲ್ಲ, ಅವರು ಸುಧಾರಣೆ ಆಗ್ತಾ ಇಲ್ಲ. ನಾನು ಅದೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ನನ್ನ ಮಂತೆನ ಇತಿಹಾಸದ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ನನ್ನವ್ರನ್ನ ದೂರ ಮಾಡ್ಕೊಂಡಿದ್ದೀನಿ, ಎಷ್ಟು ಸಂಕಷ್ಟದಲ್ಲಿ ಒಮ್ಮೆ ಬಂದಂಥ ಪ್ರಸಂಗದಲ್ಲಿ ಕೂಡ ನಾವು ಹೋರಾಟ ಮಾಡಿದ್ದೇವೆ, ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಆದರೆ ಇವರು ತಿಳ್ಕೋಬೇಕು, ಇವರು ನಮ್ಮ ಜೊತೆ ನಿಂತರಪ್ಪ, ನಮ್ಮ ತಂದೆ ಕಾಲಿನಿಂದ ನಿಂತಿದ್ರು, ನನಗಿಷ್ಟು ಸಹಕಾರ ಕೊಟ್ಟರು, ನನ್ನ ಬಾಯಿ ಎಲೆಕ್ಷನ್ನಾಗ ಇವರೆಲ್ಲ ಬಂದು ಇಷ್ಟೊಂದು ಪ್ರಯತ್ನ ಮಾಡಿ ನನ್ನನ್ನು ಆರಿಸ್ತಂದರು. ತದನಂತರ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಎಲ್ಲ ಮರೆತು ನನ್ನ ಚುನಾವಣೆ ಮಾಡಿ ಈ ಕ್ಷೇತ್ರದಲ್ಲಿ ಲೀಡ್ ಮಾಡಿಕೊಟ್ರು. ಅದಾದ ನಂತರ ಸುನೀಲ್ ಗೌಡನ ನಿಂದಿರಿಸುವಂಥ ಪ್ರಸಂಗ ಬಂದಾಗ ಇವ್ರ ಬೆಂಬಲವನ್ನು ತಗೊಂಡೆ ನಾನು. ಸುನೀಲ್ ಗೌಡನ ನಿಂದಿರಿಸುವಂಥದ್ದಕ್ಕೆ ಮತ್ತೆ ಇವರೆಲ್ಲರ ಸಹಕಾರವನ್ನು ಕೋರಿ ನಾನು ಇವತ್ತು ನಮ್ಮ ತಮ್ಮನ್ನ MLC ಮಾಡೋದ್ರಲ್ಲಿ ನಾವು ಯಶಸ್ವಿ ಆದೀವಿ. ಇವೆಲ್ಲ ಎಲ್ಲಿ ಮರಿತಾರ? ನೀವು ಎಲ್ಲ ಮರ್ತಿದ್ದಾರೆ, ಯಾವುದೂ ನೆನ್ಪಿಡೋದಿಲ್ಲ. ಸರ್ ಷಡ್ಯಂತ್ರ ಆಯ್ತು ಅಂತ ಹೇಳಿದ್ರೆ ಯಾವ ತರ ಷಡ್ಯಂತ್ರ ಅಂತ ಹೇಳಿ ತಾವು ಆರೋಪ ಮಾಡಿದ್ರೆ ಯಶವಂತರಾಯಗೌಡರು ಆರೋಪ ಮಾಡಿದ್ರು, ಅದಕ್ಕೆ ಸ್ಪಷ್ಟನೆ ಕೊಡಲಿಲ್ಲ, ಕಾರ್ಯಕರ್ತರೆಲ್ಲ ಗೊಂದಲ ಹಂಗೆ ಬಿಡುತ್ತೆ ಸರ್. ಹೇಳಿದ್ನೆಲ್ಲ ಷಡ್ಯಂತ್ರ. ಯಶವಂತರಾಯಗೌಡರು ನೋಡಿ, ಹೈಕಮಾಂಡ್ ಅವ್ರಿಗೆ ಭಾಳ ತಪ್ಪು ಕಲ್ಪನೆಯಲ್ಲಿದ್ದಾರೆ. ಹೈಕಮಾಂಡ್ನವ್ರು ಭಾಳ ತಪ್ಪು ಕಲ್ಪನೆಯಲ್ಲಿದ್ದಾರೆ. ನಾವು ಇದನ್ನು ಇವತ್ತು ಭಾಳ ಬಿಚ್ಚು ಮನಸ್ಸಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ನಮ್ಮ ಬಿಜಾಪುರ ಜಿಲ್ಲೆಯ ರಾಜಕೀಯ ನಾಯಕರು BM ಪಾಟೀಲ್ರು, ದೇಶಮುಖರು, ಗುಡುದಿನಿಯವ್ರ ನಂತರ ಈ ಬಿಜಾಪುರ ಜಿಲ್ಲೆಯಲ್ಲಿ ಯಾರೂ ನಾಯಕರಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಕಲಿಬೇಕು ಮೊದಲು. ಇವ್ರು ಯಾರೂ ನಾಯಕರಲ್ಲ. ಆ ನಾಯಕತ್ವ ಗುಣಗಳೇ ಇವ್ರ ಹತ್ರ ಇಲ್ಲ. ಇವ್ರು ಬರೇ ಸಬಟೈಸ್ ಮಾಡೋದು, ಮತ್ತೊಬ್ಬನ ಹೇಗೆ ತುಳಿಬೇಕು, ಸಮಾಜವಾಜ್ ಒಬ್ಬ ಬೆಳೀತಾ ಇದ್ದಾನಂದರೆ ಅವನು ಹೆಂಗೆ ಅವನಪ್ಪ ಅಂದ್ರೆ ಅವನ್ನ ರಾಜಕೀಯದಿಂದ ನಿವೃತ್ತಿಗೊಳಿಸ್ಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇರ್ತಾರೆ ವಿನ ಬೇರೆ ಯಾವ ಆಲೋಚನೆ ಇವರಲ್ಲಿ ಇಲ್ಲ, ಯಾವ ಸಿದ್ಧಾಂತ ಇವರಲ್ಲಿಲ್ಲ. ಪಕ್ಷದ ಸಿದ್ಧಾಂತ ಇಲ್ಲ ಇವರಲ್ಲಿ. ಎಲ್ಲರಿಗೂ ಸಾಥ್ ಕೊಡ್ತಾರೆ. ಅದೇ ರಾಠೋಡ್ ನಿಂತಾಗ ಓಪನ್ ಮೀಟಿಂಗ್ ಕರೆದು ಅವನು ವಿರುದ್ಧ ಮಾಡಬೇಕು ಅಂತ ಹೇಳಿದ್ರು. ನಾವು ಉಸ್ತಾದ್ ಅದಕ್ಕೆ ಒಪ್ಪಲಿಲ್ಲ. ಆ ಮೀಟಿಂಗಿಂದ ಎದ್ದು ಬಂದೀವಿ ನಾವು. ಏನು ಮಾತಾಡ್ತೀರಿ ನೀವು ಅಂತ. ಪಕ್ಷದಲ್ಲಿ ನಿಂತಿದ್ದಾನೆ, ನಮ್ಮ ಮತಕ್ಷೇತ್ರದಲ್ಲಿ ಎಷ್ಟು ಓಟ್ ಬೀಳ್ತಾವ ಅನ್ನೋದನ್ನು ನೋಡ್ಬೇಕಲ್ಲ ನಾವು. ಅದನ್ನು ಮಾಡೋಕ್ಕಾಗೋದಿಲ್ಲ ಅಂತ ಎದ್ದು ಬಂದೀವಿ ನಾವು. ಇವೆಲ್ಲ ಹೇಳಬೇಕಾ? ಗೊತ್ತಿಲ್ಲ ಇವು. ಹೈಕಮಾಂಡಿಗೆ ಮನವರಿಕೆ ಇದೆ. ಅದು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಹೈಕಮಾಂಡ್ನಲ್ಲಿ ಎಲ್ಲಿ ತಪ್ತಾ ಇದೆ ಅನ್ನೋದನ್ನು ನೋಡಬೇಕಾಗಿದೆ. ಓಕೆ.